ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನಿಮ್ಮ ಪ್ರೀತಿ ವಿಶ್ವಾಸ ನೀವಿಟ್ಟಿರುವಂತಹ ಏನು ಟ್ರಸ್ಟ್ ಅಂತ ಏನು ಹೇಳ್ತಿರೋ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಮೇಲೆ ಸದಾ ಹೀಗೆ ನಾನು ಕಾಪಾಡಿಕೊಳ್ಳುತ್ತೇನೆ. ತಾವುಗಳೂ ಕೂಡ ನಮ್ಮ ಒಂದು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಶೇರಿಂಗ್ ಈಸ್ ಕೇರಿಂಗ್. ಒಳ್ಳೆಯದನ್ನು ಬಯಸಿ ದೇವ್ರು ನಿಮ್ಮ ಜೊತೆ ನಿಜವಾಗಿಯೂ ಒಳ್ಳೆಯದನ್ನು ಮಾಡ್ತಾನೆ. ಎಕ್ಸಾಂಪಲ್ ನಾನೇ ಸರ್, ಆಯಿತಾ. ಭಾಳ ಅವಶ್ಯಕತೆ ಇಲ್ಲ ಕೊರೆಯುವಂಥದ್ದು. ಭಾಳ ನೀವು ಏನಂತೀರ ಸರ್, ನೀವು ಸೀನಿಯರ್ ಮೋಸ್ಟು, ನೀವೆಲ್ಲ ಕಾಲೇಜ್ ಮೆಟ್ಲು ಹತ್ತಿದವರು, ಭಾಳ ಕೊರಿಸ್ಕೊಳಕ್ಕೆ ಇಷ್ಟಪಡಲ್ಲ. ಟೀಚರ್ ಹತ್ರ ಆಗಿರ್ಬೋದು, ತಂದೆ ತಾಯಿಗಳ ಹತ್ರ ಆಗಿರ್ಬೋದು, ನಿಮಗೆ ಡೈರೆಕ್ಟಾಗಿ ಡೀಲ್ ಆಗಬೇಕು. ಡೈರೆಕ್ಟಾಗಿ ಡೀಲ್ ಮಾಡೋಣ ಬನ್ನಿ. ಈ 10 ಜನ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರುವಂಥವರಿಗೆ ಧನ್ಯವಾದಗಳು. ಈ ಒಂದು ಕ್ವಶನ್ ಪೇಪರು ಯಾರ ಎಕ್ಸಾಮ್ ಆಗಿಲ್ವೋ ದಯವಿಟ್ಟು, ಎಷ್ಟು ಇಂಪಾರ್ಟೆಂಟ್ ಅಂದರೆ ಹೇಳಕ್ಕೆ ಕೌಂಟ್ ಮಾಡೋಕ್ಕೆ ಸಾಲದು ಟೈಮು. ಬನ್ನಿ. ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಮಿಸ್ಟರ್ ಫಾಕ್ಸ್ ವಾಸ್ ಡ್ಯಾಶ್ ಅಂತ ಇದೆ. ಇದನ್ನು ನಾನು ನಿಮಗೆ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಟ್ಟಿದ್ದೆ. ಎಫ್ ಅಂದರೆ ಸಿ ಅಂತ ನೆನ್ಪಿಟ್ಕೊಳ್ರೋ ತಮ್ಮ ಫಸ್ಟ್ ಚಾಪ್ಟರ್ಗೆ ಅಂತ. ಎಫ್ ಅಂದರೆ ಸಿ ಅಂದರೆ ಏನು ಸರ್? ಎಫ್ ಅಂದರೆ ಫಾಕ್ಸ್, ಸಿ ಅಂದರೆ ಚೇರ್ಮ್ಯಾನ್ ಅಂತ. ಹಾಗಿದ್ರೆ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ನೋಡೋಣ. ದಿ ಸ್ಕೂಲ್ ಬಾಯ್ ಡ್ಯಾಶ್ ಸಿಂಗ್ಸ್ ವಿತ್ ದ ಸ್ಕೂಲ್ ಬಾಯ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ಸ್ಕೈ ಲಾರ್ಕ್ ಅಂತ. ಹೆಂಗೆ ಸರ್ ಗೊತ್ತಾಯಿತು ಅಂದರೆ, ಅಲಾಟ್ ರೈಸ್ ಇನ್ ದ ಸಮ್ಮಮ್ಮ ಒನ್ ದ ಬಸ್ ಸಿಂಗ್ಸ್ ಆನ್ ಅವರ್ಟಿ ದಿ ಡಿಸ್ಟೆನ್ಸ್ ಮ್ಯಾನ್ ಒನ್ಸ್ ಇಸ್ ಆನ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ ಓ ವಾಟ್ ಎ ಸ್ವೀಟ್ ಕಂಪನಿ. ಯಾರು ಹಾಡು ಹೇಳಿದ್ದು? ಆ್ಯಂಡ್ ದ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂದರೆ ಸ್ಕೂಲ್ ಬಾಯ್ ಅಂತ. ಹಾಗಿದರೆ ಸರಿಯಾದ ಉತ್ತರ ಸ್ಕೈಲಾರ್ಕ್ ಅಂತ. ಕ್ವಶನ್ ನಂಬರ್ 3 ನೋಡೋಣ. ಮಲಯಾಳಿ ಸಾಧು ಅಂದರೆ ಯಾರು ಅಂತ ಕೇಳಿದ್ದಾರೆ. ಚಂದ್ರು ಅಂದರೆ ಯಾರು? ಮಾರ ಅಂದರೆ ಯಾರು ಅಂತ. ಭಾಳ ಈಸಿ ಕಂಡ್ರಿ, ಏನೂ ಇಲ್ಲ. ಮಲಯಾಳಿ ಸಾಧು ಕೃಷ್ಣನ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ 2 ಕ್ವಶನ್ಸು ಫಿಕ್ಸು ನಿಮ್ಮ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಥರ್ಡ್ ಮೇನ್ ಕ್ವಶನ್ ಅಂತೂ ಇದು ಭಾಳ ಸಲ ಕೇಳಿದ್ದಾರೆ. ಥರ್ಡ್ ಕ್ವಶನ್ ನಂಬರು MCQಸು, ಆಯಿತಾ. ಇದನ್ನು ಇಲ್ಲಿ ಈ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಕೇಳಿದರೆ, ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಡ್ಯಾಶಸ್ ರೂಪದಲ್ಲಿ ಇದನ್ನು ಕೇಳಲಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಚಂದ್ರು ಒಬ್ಬ ಪ್ಲ್ಯಾಂಟ್ ಪ್ಯಾಥಾಗೋನಿಸ್ಟು. ಮಲಯಾಳಿ ಸಾಧು ಬಂದು ನಮ್ಮ ಕೃಷ್ಣನಿಗೆ ಪೈಲ್ಸು ಹಾಗೂ ಬಾಯ್ಲ್ಸ್ ಡಿಸೀಸ್ಗಳನ್ನು ಕ್ಯೂರ್ ಮಾಡಿದವರು. ಹಾಗಿದ್ರೆ ಮಾರ ಯಾರು ಅಂತ ಹೇಳಿದರೆ ಡೈರೆಕ್ಟಾಗಿ ಆನ್ಸರೇ ಕೊಟ್ಟುಬಿಟ್ಟಿದ್ದಾರೆ. ಮಾರ ಡಿಡ್ ನಾಟ್ ಹ್ಯಾವ್ ಎನಿ ರೈಟ್ ಸೈಡ್ ಆಫ್ ದ ಟೀತ್ ಆಫ್ ಹಿಸ್ ಮೌತ್ ಅಂತ. ಆಪ್ಷನ್ 3ಗೆ ಸೀನೇ ಆನ್ಸರು. ಹೌದಲ್ವಾ? ಬನ್ನಿ. ಹಾಗಿದ್ರೆ 3ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಸ್ಟೇಟ್ಮೆಂಟನ್ನು ನೋಡೋಣ, ರೀಸನನ್ನು ನೋಡೋಣ. ಎರಡೂ ಕೂಡ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಬೇಕು, ಎರಡೂ ಕೂಡ ಇಲ್ಲಿ ಸರಿ. ಯಾಕೆ? ನರೇಟರು ಎದ್ದಿದ್ದು 4 ಗಂಟೆಗೆ ಸಂಜೆ. ಹಾಗೂ ಅವನು ಯಾಕೆ ಹೇಳ್ತಾನೆ ಅಂದರೆ ಟು ಸೇವ್ ಮಾಡಬೇಕಿತ್ತು ಅವನು. ಏನು ಅಂದರೆ ಟೀ ದುಡ್ಡು ಹಾಗೂ ಊಟದ ದುಡ್ಡನ್ನು ಉಳಿಸ್ಬೇಕಾಗಿತ್ತು. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸ್ಟೇಟ್ಮೆಂಟ್ 2 ಕೂಡ ಸರಿ. ಇದು ನಮ್ಮ ಮೇಲ್ ID ಕಣ್ರಿ. ಯಾರು ಹೊಸದಾಗಿ ಇವತ್ತು ನೋಡ್ತಾ ಇದ್ದೀರೋ, ಈ ಮೇಲ್ IDಗೆ ತಮ್ಮಲ್ಲಿ ಏನಾದರೂ ತೊಂದರೆ ಇದ್ದರೆ ನಾನಿದ್ದೀನಿ ನಿಮ್ಮ ಜೊತೆ, ಆಯಿತಾ. ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಆ ದೇವರ ದಯೆ, ನಿಮ್ಮ ಪ್ರೀತಿ, ನಿಮ್ಮ ಒಂದು ಯು ಆರ್ ಮೈ ವೆಲ್ ವಿಶರ್ಸ್, ಆಯಿತಾ. ಧನ್ಯವಾದಗಳು. ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5 ನೋಡೋಣ. ಅಕಾರ್ಡಿಂಗ್ ಟು ದಿ ಪೊಯೆಟ್ ಮನಿ ಮ್ಯಾಡ್ನೆಸ್ ವಿ ಮಸ್ಟ್ ಹ್ಯಾವ್ ಡ್ಯಾಶ್ ಅಂತ ಇದೆ. ನಮ್ಮ ಹತ್ರ ಏನಿರಬೇಕು ಗೊತ್ತಾ? ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಅಂತ. ಯಾಕೆ? ಇಲ್ಲಾಂದರೆ ಜನ ಏಲ್ ತಿನ್ನೋ ಮಗನೇ ಅಂತ ಹೇಳ್ತಾರೆ. ಡರ್ಟ್ ಅಂತ ಲಾಸ್ಟಿಗಿದೆ ನೋಡಿ. ಕ್ವಶನ್ ನಂಬರ್ 6 ದ ರಿವರ್ ವೇದ ಈಸ್ ದ ಪ್ಲೇ ಥಿಂಗ್ ಫಾರ್ ಡ್ಯಾಶ್ ಅಂತ ಇದೆ. ಗಾಡೆಸಸ್ಸಿನ ಅದು ಆಟದ ವಸ್ತು. ಆಪ್ಷನ್ ಎ ಅಂತ. ಕ್ವಶನ್ ನಂಬರ್ 7 ನೋಡೋಣ. ಇನ್ ದ ಪೊಯಮ್ ಫಾರ್ಮರ್ಸ್ ವೈಫಲ್ಲಿ ನೋಡಿ, ಹೂ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೆಂಟ್ ಅಂತ ಇದೆ. ನಿಮ್ಮ ಮನೆಯಲ್ಲಿ ಇರುವಂತಹ ತಾಯಿ ಅಂತ. ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಹೆಂಡತಿ, ನಿಮ್ಮ ಮಗಳು ಎಲ್ಲರೂ ಕೂಡ ಸದಾ ತಲೆಯನ್ನು ಬಾಗಿಸಿ ಮನೆಯಲ್ಲಿ ಇರ್ತಾರಲ್ವ, ಅಂಥವರನ್ನು ಫಾರ್ಮರ್ಸ್ ವೈಫ್, ಆಯಿತಾ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ, ಹೆಣ್ಣು ಅಂತ. ಕ್ವಶನ್ ನಂಬರ್ 8 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಏನಿದೆ ಇಲ್ಲಿ? ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಯಾವುದು ತಪ್ಪು ಅಂತ ಕೇಳಿದರೆ ಸರಿ ಅಲ್ಲ. 4 ಕೊಟ್ಟಿದ್ದಾರೆ ಅಂದರೆ 3 ಸರಿ ಇರುತ್ತೆ, 1 ತಪ್ಪು. ಹಾಗಿದ್ರೆ ಈ ಕ್ವಶನ್ ನೋಡಿ ಸರ್, ಕ್ವಶನ್ ನಂಬರ್ 8 ಎಲ್ಲ ಕ್ವಶನ್ ಪೇಪರು ಎಲ್ಲಿದೆ ಗೊತ್ತಾ? ಇದು 3 ಮಾರ್ಕ್ಸಲ್ಲಿದೆ ಹಾಗೂ 2 ಅಂಕಗಳಲ್ಲಿ ಬರ್ತಾ ಇದೆ. ಇಲ್ಲಿ MCQಸ್ಗಳಲ್ಲಿ ಇದು ಕೇಳಲಾಗಿದೆ. ಮಿಸ್ಟರ್ ಪ್ಲಂಬರು ಒಬ್ಬ ಫಸ್ಟ್ ಮಾಸ್ಟರ್ ಆಫ್ ಫೆಡ್ರಿಕ್ ಡಗ್ಲಸ್. ಅದೇ ತಪ್ಪು. ಹೌದಾ? ಕ್ವಶನ್ ನಂಬರು 8 ನೋಡೋದಾದರೆ ಫಸ್ಟ್ 1 ತಪ್ಪು. ಯಾಕಂದರೆ ಮಿಸ್ಟರ್ ಪ್ಲಂಬರು ಒಬ್ಬ ಅವನು ಜೀತದಾಳು, ಅವನು ಕೂಡ
ಆಯಿತಾ. ಹಾಗಾಗಿ ಎ ಅನ್ನೋದೇ ತಪ್ಪು. ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ನೋಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಜೆಂಟ್ಲ್ಮ್ಯಾನ್ ಆಫ್ ವೆರೋನಾ ಪಾಠದಲ್ಲಿ 2 ಬಾಯ್ಸ್ ದೇವರ್ ವೇಟಿಂಗ್ ಫಾರ್ ಪಡುವ ಬಸ್ ಯಾಕೆ ಅಂತ ಕೇಳಿದ್ದಾರೆ. ಏನೂ ಇಲ್ಲ, ನ್ಯೂಸ್ ಪೇಪರನ್ನು ಅವರು ಸೆಲ್ ಮಾಡಬೇಕಾಗಿತ್ತು. ಎಲ್ಲಿದೆ ಆನ್ಸರು? ಆಪ್ಷನ್ ಬಿ. 10ನೆಯ ಪ್ರಶ್ನೆ ನೋಡೋಣ. ವಾಟ್ ಗಿವ್ ದ ಸ್ಪ್ರಿಂಗ್ ಆ್ಯಂಡ್ ಎವರ್ ಲಾಸ್ಟಿಂಗ್ ಯೂತ್ ಅಂತ ಇದೆ. ಡು ನಾಟ್ ಆಸ್ಕ್ ಮೀ ಮೈ ಲವ್, ಭಾಳ ಈಸಿ ಕಣ್ರಿ. ಬ್ಯೂಟಿ ಆಫ್ ಇಸ್ ಬಿಲವೆಡ್ ಅಂತ, ತನ್ನ ಪ್ರಿಯತಮೆಯ ಸೌಂದರ್ಯ ಅಂತ. ಕ್ವಶನ್ ನಂಬರ್ 11 ನೋಡೋಣ. ಭಾಳ ಈಸಿಯಾಗಿದೆ. ಗ್ರಾಮರ್ ಚೆನ್ನಾಗಿ ಕಲೀರಿ. ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ನೀವು ಜೀವನದಲ್ಲೂ ಸಾಧನೆ ಅನ್ನೋದು ಆ ಗ್ರಾಮರ್ ಕಲ್ತ ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಸ್, ದಿಸ್ ಈಸ್ ಮೈ ಲೈಫ್ ಮ್ಯಾನ್ ಅಂತ. ಯಾಕಂದರೆ ಯು ವಿಲ್ ಬೂಸ್ಟ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸು ನಿಮ್ಮಲ್ಲಿ ತುಂಬಬೇಕು ಅಂದರೆ ನನ್ನ ಗ್ರಾಮರ್ ಪಾಠಗಳು ನೋಡಬೇಕು ತಾವುಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಹಿ ಈಸ್ ಅ ಡ್ಯಾಶ್ ಎಲ್ಡೆಸ್ಟ್ ಸನ್ ಅಂತ ಇದೆ. ಹಿ ಈಸ್ ಡ್ಯಾಶ್ ಎಲ್ಡೆಸ್ಟ್ ಸನ್ ಅಂದರೆ ಹಿ ಈಸ್, ಹೇಳಿ ನೋಡೋಣ. ದಿ ಎಲ್ಡೆಸ್ಟ್ ಸನ್ ಆಫ್ ಅಂತ, ಆಯಿತಾ. ಎಲ್ಡೆಸ್ಟ್ ಅನ್ನುವಂಥದ್ದು ದಿ ಅಂತ ತಗೊಳುತ್ತೆ. ನಂತರದಲ್ಲಿ ಲಾಸ್ಟ್ ಒನ್ ಆ್ಯನ್ MLA ಅನ್ನುವಂಥದ್ದು ಸರಿಯಾದ ಉತ್ತರ ಆ್ಯನ್, ಆಯಿತಾ. ಕ್ವಶನ್ ನಂಬರ್ 12 ನೋಡೋಣ ಈಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ದ ಡಿಸ್ಟ್ರಿಕ್ಟ್ ಲೆವೆಲ್ ಕಲ್ಚರಲ್ ಕಾಂಪಿಟೇಷನ್ ವರ್ ಹೆಲ್ಡ್ ಆನ್ ಫ್ರೈಡೇ ಇನ್ ಅವರ್ ಕಾಲೇಜ್. ನೋಡಿ, ಹೆಲ್ಡ್ ಡ್ಯಾಶ್ ಅಂತ ಇದೆ, ಆನ್ ಫ್ರೈಡೇ ಅಂತ ನೆನಪಿರಲಿ. ಆಯಿತಾ. ಯಾವತ್ತು ಅಂತ ನೋಡಿ, ಆಟಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವತ್ತು ಅಂದರೆ ಇನ್ ಸಂಡೇ ಅಲ್ಲ, ಆನ್ ಸಂಡೇ ಅನ್ನಬೇಕು. ಐ ಹ್ಯಾವ್ ಹಾಲಿಡೇ ಆನ್ ಮಂಡೇ. ಯಾವತ್ತು ಆನ್ ಅಂತ ಬರಬೇಕು. ಆನ್ ಫ್ರೈಡೇ ಫಸ್ಟ್ ಆನ್ಸರು, ಆಯಿತಾ. ಸೆಕೆಂಡಲ್ಲಿ ಫ್ರಮ್ ಅಂತ ಬರುತ್ತೆ. ಫ್ರಮ್ ಅದರ್ ಕಾಲೇಜಸ್ ಅಂತ ಸೆಕೆಂಡ್ ಆನ್ಸರು. ಯಾವತ್ತು ನೆನ್ಪಿಟ್ಕೊಳ್ಳಿ. ಸಮಯ ಬಂದರೆ ಅದರ ಹಿಂದೆ ಎಟ್ ಅಂತ ಇರುತ್ತೆ. ಟೈಮ್ ಬಂದರೆ ಇಲ್ಲಿ ಅಟ್ 10 AM ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಭಾಗವನ್ನು ನೋಡೋಣ ನಾವು. ಇಲ್ಲಿ ಭಾಳ ವಿದ್ಯಾರ್ಥಿಗಳು ಟೆನ್ಷನ್ ತಗೊಂಡು ಓದ್ತಾ ಇದ್ದಾರೆ. ಯಾಕೆ ಅನ್ನೋದೇ ಗೊತ್ತಿಲ್ಲ. ಇದರಷ್ಟು ಈಸಿ ಯಾವುದೂ ಅಲ್ಲ ಸರ್. ಬನ್ನಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಕಲ್ತ್ರೆ 5ಕ್ಕೆ 5 ಅಂಕಗಳು. ಐ ಆಮ್ ಗ್ರೇಟ್ಫುಲ್ ಟು ಯು. ನಾನು ನಿಮ್ಗೆ ಇಷ್ಟೊಂದು ಪಾಠ ಮಾಡ್ತಾಯಿರ್ತೀನಿ ದಿನ ಇಂಗ್ಲೀಷು. ನೀವು ಭಾಳ ಸಂತೋಷದಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಿರಲ್ವ, ಅದನ್ನೇ ನಾವು ಐ ಆಮ್ ಗ್ರೇಟ್ಫುಲ್ ಟು ಯು, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ಕಂಗ್ರ್ಯಾಚುಲೇಷನ್, ವಿ ಆರ್ ಪ್ರೌಡ್ ಆಫ್ ಯು. ನೀವು 80 ಔಟ್ ಆಫ್ 80 ತೆಗೆದುಬಿಡ್ತೀರಾ ಇಂಗ್ಲೀಷಲ್ಲಿ. ನಿಮ್ಮ ಲೆಕ್ಚರರು, ನಿಮ್ಮ ಕಾಲೇಜ್ ಲೆಕ್ಚರು, ಪ್ರಿನ್ಸಿಪಲ್ಲು, ನಿಮ್ಮ ಅಪ್ಪ ಅಮ್ಮ ಕಂಗ್ರ್ಯಾಚುಲೇಷನ್ ಅಂತ ನಿಮಗೆ ಹೇಳ್ತಾರಲ್ವ, ಅದನ್ನು ನಾವು ಇಂಗ್ಲೀಷಲ್ಲಿ ಏನಂತೀವಿ ಅಂತ ಹೇಳಿದರೆ ಕಂಗ್ರ್ಯಾಚುಲೇಟಿಂಗ್ ಅಂತ ಹೇಳ್ತೀವಿ ಅಷ್ಟೇ. ಐ ಬೆಗ್ ಯುವರ್ ಪಾರ್ಡನ್. ನೀವೇನಾದರೂ ಕಡಿಮೆ ಅಂಕ ತೆಗೆದುಬಿಟ್ರೆ, 1-2 ಮಿಸ್ ಆಗಿಬಿಟ್ರೆ, ಅಯ್ಯೋ ಸಾರಿ ಸರ್, ಕ್ಷಮಿಸಿಬಿಟ್ರಿ ಅಂತ ಹೇಳ್ತಿರುವ ಐ ಬೆಗ್ ಯುವರ್ ಪಾರ್ಡನ್ ಸರ್ ಅಂತ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಪಾಲಜಿ ಅಂತ ಕರೆಯುತ್ತೇವೆ. ಐ ಆಮ್ ಸಾರಿ, ದಟ್ ಈಸ್ ನಾಟ್ ಪಾಸಿಬಲ್, ಆಯಿತಾ. ಯಾರೋ ಒಬ್ಬ ಕಠಿಣವಾದ ಏನೋ ಕೆಲಸವನ್ನು ಕೊಟ್ಟುಬಿಡ್ತೀವಿ, ಅವನು ಐ ಆಮ್ ಸಾರಿ ಸರ್, ನನ್ನ ಕೈಲಾಗಲ್ಲ ಅದು ಅಂತ ಹೇಳ್ತಾನಲ್ವ, ಅದನ್ನು ನಾವು ಏನಂತ ಕರಿತೀವಿ, ಏನಂತೀರ ತಾವುಗಳು, ರೆಫ್ಯೂಸಿಂಗ್ ಪರ್ಮಿಷನ್ಸ್ ಅಂತ. ರೆಫ್ಯೂಸ್ ಮಾಡೋದು ತಿರಸ್ಕಾರ ಅಂತ, ಆಯಿತಾ. ಸಿ ಯು ಲೇಟರ್, ಹ್ಯಾವ್ ಎ ಗುಡ್ ಡೇ. ಇವತ್ತು ನಿಮ್ದು ಎಕ್ಸಾಮ್ ಇರುತ್ತೆ, ನಾನು ವಿಡಿಯೋ ಆದ ತಕ್ಷಣ ಸಿ ಯು ಬಾಯ್ ಅಂತ ಹೇಳ್ತೀನಲ್ವ, ಸಿ ಯು ಬಾಯ್ ಅಂತ ಹೇಳಿದ್ರೇ ಲೀವ್ ಟೇಕಿಂಗ್ ಅಂತ ಅರ್ಥ. ಆಪ್ಷನ್ ಬಿ. ಬನ್ನಿ ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಗಳು ಏನೆಲ್ಲ ರಿಪೀಟ್ ಆಗಿದೆ ಅಂತ ಸ್ವಲ್ಪ ನಾವು ನೋಡ್ತಾ ಹೋದರೆ ನಿಮ್ಮ ಎಕ್ಸಾಮಿಗೆ ಭಾಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ದ ಬಾಯ್ ಲವ್ಸ್ ಇನ್ ದ ಸಮ್ಮರ್ ಮಾರ್ನಿಂಗ್. ಪ್ರತಿಯೊಂದು ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡಿದ್ನಲ್ವ, ಎಲ್ಲ ಕ್ವಶನ್ ಪೇಪರಲ್ಲೂ 14-15 ಕ್ವಶನ್ ಇದೆ ಸರ್. ಏನಿದೆ ನೋಡೋಣ ಬನ್ನಿ. 2 ಥಿಂಗ್ಸ್ ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ. ಬರ್ಡ್ಸು, ಒಂದು ಹಂಟ್ಸ್ಮ್ಯಾನು, ಇನ್ನೊಂದು ಸ್ಕೈಲಾರ್ಕ್. ಬರ್ಡ್ಸ್, ಹಂಟ್ಸ್ಮ್ಯಾನ್, ಸ್ಕೈಲಾರ್ಕ್ ಅಂತ, ಆಯಿತಾ. ನೆಕ್ಸ್ಟ್ 15. ಹೌ ಡೂ ದಿ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಆಫ್ ದಿ ಮೆಡಿಸಿನಲ್ ಕ್ರೀಪರ್ ಲುಕ್ ಲೈಕ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಬೀಟಲ್ ಲೀವ್ಸ್ ಹಾಗೂ ಬೇರ್ ಫ್ರೂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಬೀಟಲ್ ಲೀವ್ಸ್, ಬೇರ್ ಫ್ರೂಟ್ಸ್ ಅಂತ, ಆಯಿತಾ. ಬೇರೆ ಹಣ್ಣು ಅಂತ ಒಂದು ಬರುತ್ತೆ, ಹಾಗೂ ಬೀಟಲ್ ಅಂದರೆ ಅಡಿಕೆ ರೀತಿಯಲ್ಲಿ. ಕ್ವಶನ್ ನಂಬರ್ 16. ವೈ ಡಿಡ್ ದ ಫಾರ್ಮರ್ ಕಮಿಟ್ ಸುಸೈಡ್. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಮೆನ್ಷನ್ ಎನಿ 2 ರೀಸನ್ಸ್ ಅಂತ ಇದೆ. ಭಾಳ ಈಸಿ ಅಲ್ವಾ. ನೋಡಿ, ಫಾರ್ಮರ್ ಯಾಕೆ ಸಾಯ್ತಾನೆ ಅಂದರೆ ಬಿಕಾಸ್ ಹಿ ಡಿಡ್ ನಾಟ್ ರೀಪೇ ದಿ ಲೋನ್, ಹಿ ವಾಸ್ ಅನ್ಏಬಲ್ ಟು ಪೇ ದಿ ಲೋನ್. ತೆಗೆದುಕೊಂಡಂಥ ಸಾಲವನ್ನು ಏನಂತೀರ, ಸಾಲವನ್ನು ತೀರಿಸಲಿಕ್ಕಾಗಲ್ಲ, ಹಾಗಾಗಿ ಸತ್ತು ಹೋಗ್ತಾನೆ. ಇನ್ನೊಂದು ರೀಸನ್ ಏನು ಅಂತ ಹೇಳಿದರೆ ಹಿಸ್ ಕಾಟನ್ ಕ್ರಾಪ್ಸ್ ವರ್ ಡೆಸ್ಟ್ರಾಯ್ಡ್ ಅಂತ. ಅವನ ಕಾಟನ್ ಕ್ರಾಪ್ಸ್ಗಳು ಬೆಳೆದಂತಹ ಹತ್ತಿಯಾಗಿ ಏನಿದೆ ಅಲ್ವಾ ಫಸಲು ನಾಶ ಆಗಿರುತ್ತೆ, ಹಾಗಾಗಿ. 17ನೆಯ ಪ್ರಶ್ನೆ ನೋಡೋಣ. ನೇಮ್ ದಿ ರಿವರ್ ಮೆನ್ಷನ್ಡ್ ಇನ್ ವಾಚ್ಮನ್ ಆಫ್ ದಿ ಲೇಕ್. ರಿವರ್ ವೇದ, ನೆನ್ಪಿಟ್ಕೊಳ್ಳಿ. ಹೂ ಕನ್ಸಿಡರ್ಡ್ ಇಟ್ ಆ್ಯಸ್ ಎ ಪ್ಲೇ ಥಿಂಗ್. ಎಲ್ಲಿ, ಯಾರು, ಗಾಡೆಸಸ್. ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇದನ್ನು MCQsಗಳಲ್ಲಿ ಕೇಳಿದರು. ಡ್ಯಾಶ್ ಈಸ್ ದಿ ಪ್ಲೇ ಥಿಂಗ್ ಆಫ್ ಗಾಡೆಸಸ್ ಅಂತ.
ರಿವರ್ ವೇದ ಅಂತ. ನೋಡಿ ಸರ್, ತಿರ್ಗಾ ಮುರುಗಾ ಅದೇ ಪ್ರಶ್ನೆಗಳು. ನಾನು ಅಪ್ಲೋಡ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ತಪ್ಪದೆ ನೋಡಿದರೆ ಸಾಕು. ಜೊತೆಗೆ ನಾನು ಈಗಾಗಲೇ ನಿಮಗೆ ನೋಡಿ ಸರ್, ಮುಂದೆ ಹೋಗೋಣ, ಭಾಳ ಸಮಯ 10 ನಿಮಿಷ ಆಗಿಬಿಡ್ತು. ನಾನು ಕೊಟ್ಟಂಥ ಎಲ್ಲ ಕ್ವಶನ್ಸ್ಗಳು ವಿತ್ ಕೀ ಆನ್ಸರು ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಬರ್ತಾ ಇವೆ ಆಯಿತಾ. ಫಾರ್ ಎಕ್ಸಾಂಪಲ್ಲು ಆ್ಯನ್ ಓಲ್ಡ್ ವುಮೆನ್ ಸಮ್ಮರಿ ಆಗಿರ್ಬೋದು, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಸಮ್ಮರಿ ಆಗಿರ್ಬೋದು, ಮಿಸ್ಟರ್ ಪ್ಲಮ್ಮರ್ ಸಮ್ಮರಿ ಆಗಿರ್ಬೋದು, ಸ್ಲೇವ್ಸಿನ ಸಮ್ಮರಿ ಆಗಿರ್ಬೋದು, ಇಫ್ ಐ ವಾಸ್ ಎ ಟ್ರೀ ಸಮ್ಮರಿ ಆಗಿರ್ಬೋದು, ಹೌದಾ, ಟ್ರೂ ಸ್ಟೋರಿ ಆ್ಯಂಡ್ ಫಾಲ್ಸ್ ಸ್ಟೋರಿ ಆಫ್ ಜೆಂಟ್ಲ್ಮೆನ್ ಆಫ್ ದಿ ಜಂಗಲ್ ಆಗಿರ್ಬೋದು. ಬನ್ನಿ ಪಾರ್ಟ್ ಡಿ ಕಡೆಗೆ ಹೋಗೋಣ. ಕ್ವಶನ್ ನಂಬರ್ 31 ಕಡೆಗೆ ಹೋಗೋಣ. ಇದನ್ನು ಕರೆಕ್ಟಾಗಿ ಸ್ವಲ್ಪ ಕಲಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಸೇಮ್ ಬರುತ್ತೆ ನಿಮಗೆ ಎಕ್ಸಾಮಿಗೆ. ಆದರೆ ಇಲ್ಲಿ ಏನಂತೀರಾ, ಪ್ಯಾಸೇಜನ್ನು ಚೇಂಜ್ ಮಾಡಿರ್ತಾನೆ ಅಷ್ಟೇ. ಈಚ್ ಆಫ್ ದ ಬುಕ್ಸ್ ಆನ್ ದಿ ಶೆಲ್ಫ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಿಲಾಂಗ್ಸ್ ಅಂತ. ಯಾಕೆ ಸರ್ ಬಿಲಾಂಗ್ಸ್ ಅಂತ ಹೇಳಿದರೆ, ಈಚ್ ಅಂದರೆ ಒಂದು ಅಂತ, ಹಾಗಾಗಿ ಬಿಲಾಂಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ಡ್ಯಾಶ್ ಅಂತ ಇದೆ, ಅದಕ್ಕೂ ಕೂಡ ಮತ್ತೆ ಲವ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಯಿತಾ, ಅದು ಕೂಡ ಸಿಂಗ್ಯುಲರು. ನೀದರ್ ಶಿ ನಾರ್ ಹರ್ ಫ್ರೆಂಡ್ಸ್ ಅಂತ ಇದೆ, ಇಲ್ಲಿ ಸರಿಯಾದ ಉತ್ತರ ಬಂದು ಆರ್ ಅಂತ ಆಗತ್ತೆ. ARER ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ಬಹಳ ಜನ ಈಸ್ ಅಂತ ಬರೆದು ಬಿಡ್ತೀರಾ, ನೀದರ್ ನಾರ್ ಅಂತ ಇದೆ ಅಲ್ವಾ ಅಂತ, ಆದರೆ ಫ್ರೆಂಡ್ಸ್ ಅಂತ ಇದೆ, ನೆನ್ಪಿಟ್ಕೊಳ್ಳಿ ಆರ್. ನೆಕ್ಸ್ಟು ಬುಕ್ಸ್ ಡ್ಯಾಶ್ ಮಿಸ್ಸಿಂಗ್ ದಟ್ ಒನ್ ಆಫ್ ದ ಬುಕ್ಸ್, ಒನ್ ಅಂತ ಇದೆ ಸರ್, ಬುಕ್ಸನ್ನು ನೋಡಿ ಆರ್ ಅಂತ ಬರೀಬೇಡಿ, ಒನ್ ಆಫ್ ದ ಬುಕ್ಸ್ ಈಸ್ ಮಿಸ್ಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು ಆರ್ ಅಂತ ಇದೆ, ಇಲ್ಲಿ ಏನಿದೆ ಅಂತ ನೋಡೋಣ. ಆಪ್ಷನ್ ಬಿನಲ್ಲಿ ಎಸ್ಟರ್ಡೇ, ವಿದ್ಯಾ, ಓಕ್ WOKE ಅಂತ ಬರೀರಿ ಪಾಸ್ಟ್ ಟೆನ್ಸು, ಗೋಗೆ ಪಾಸ್ಟ್ ಟೆನ್ಸು ವೆಂಟ್ ಅಂತ ಬರೀರಿ, ಸಿಗೆ ಪಾಸ್ಟ್ ಟೆನ್ಸು ಸಾ ಅಂತ ಬರೀರಿ SAW. ಕೊನೆಯದಾಗಿ ಡಿಸೈಡ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸು ಡಿಸೈಡೆಡ್ ಅಂತ ಬರೀರಿ, ಅಷ್ಟೇ ಕಣ್ರಿ. ಕ್ವಶನ್ ನಂಬರ್ 32 ನೋಡೋಣ. ರೀಅರೇಂಜ್ ದ ಫಾಲೋಯಿಂಗ್, ಭಾಳ ಈಸಿ ಇರುತ್ತಲ್ವಾ. ಇನ್ ದ ಮಾರ್ಕೆಟ್ ವೆಂಟ್ ಸಮ್ ಫ್ರೂಟ್ಸ್ ಆ್ಯಂಡ್ ಬಾಟ್ ಶಿ ಅಂತ ಇದೆ. ಏನೂ ಇಲ್ಲ, ಅವಳು ಮಾರ್ಕೆಟಿಗೆ ಹೋದಳು ಹಾಗೂ ಫ್ರೂಟ್ಸನ್ನು ತಂದಳು ಅಂತ ಬರೀರಿ. ಮಾರ್ಕೆಟಿಗೆ ಹೋಗಿ, ಭಾಳ ಈಸಿ ಅಲ್ವಾ. ಅವಳು ಅಂದರೆ ಶಿ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಸಮ್ ಫ್ರೂಟ್ಸ್ ಆಯಿತಾ. ನೆಕ್ಸ್ಟ್ ವೇರ್ ಡಿಡ್ ಯು ಗೋ ಎಸ್ಟರ್ಡೇ, ಭಾಳ ಈಸಿ. ವೇರ್ ಡಿಡ್ ಯು ಗೋ, ಹೌದಲ್ವಾ. ಇಲ್ಲಿ 000 ತೆಗಿತಿದ್ರೆ ಯಾಕ್ರೋ, ಭಾಳ ಈಸಿ ಇದೆ ಕೇಳ್ರಿ. ಶಿ ಆದ ತಕ್ಷಣ ಡಸ್ ಅಂತ ಬರಬೇಕು, ಯಾವಾಗೂ ಡೂ ಅಂತ ಬರಬಾರ್ದು, ಹೌದಲ್ವಾ. ಶಿ ಡಸಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇಸ್, ಅಷ್ಟೇ ಸರ್. ಡೋಂಟ್ ಅಂತ ಐತಿ, ಡಸಂಟ್ ಅಂತ ಬರೀರಿ, ಮುಗೀತು. ನೆಕ್ಸ್ಟ್ ವೆನ್ ಡಿಡ್ ಯು ವೆಂಟ್ ಟು ದ ಟೌನ್ ಅಂತ ಇದೆ, ವೆಂಟ್ ತಪ್ಪು, ಗೋ ಅಂತ ಬರಬೇಕು. ವೆನ್ ಡಿಡ್ ಯು ಗೋ ಟು ದಿ ಟೌನ್ ಅಂತ, ವೆರಿ ಗುಡ್. ಶಿ ಈಸ್ ಅ ಬೆಸ್ಟ್ ಪ್ಲೇಯರ್ ಅಂತ ಇದೆ, ಎ ಅನ್ನೋದು ಆರ್ಟಿಕಲ್ ತಪ್ಪು, ಅಲ್ಲಿ ದಿ ಅಂತ ಬರೀರಿ, ಅಷ್ಟೇ ಮುಗೀತು. ಐ ವಿಲ್ ಮೀಟ್ ಯು ಆನ್ 3 PM ಅಟ್ ದಿ ಕೆಫೆ ಅಂತ ಇದೆ. ಅವತ್ತಿನಿಂದ ನಿಮಗೆ ನಾನು ಹೇಳ್ಕೊಡ್ತಾಯಿದ್ದೀನಿ, ಏನು ಹೇಳಿ ನೋಡೋಣ. ಆನ್ ಅಲ್ಲ ಕಂಡ್ರು, ಟೈಮ್ ಬಂದರೆ ಎಟ್ ಅಂತ ಹಾಕಿ ಅಂತ, ಆನ್ ತಪ್ಪು, ಆ ಜಾಗದಲ್ಲಿ ಎಟ್ 3 PM ಅಟ್ ದಿ ಕೆಫೆ ಅಂತ ಬರಿಬೇಕು ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ, ಇಲ್ಲಿ 0 ಭಾಳ ಜನ ತೆಗಿತಾ ಇದ್ದೀರಾ. ದಯವಿಟ್ಟು ನನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೂ ಫಾರಮ್ಸು, WH ಕ್ವಶನ್ಸು, ಮತ್ತೇನೇನು WH ಕ್ವಶನ್ಸು, ಕ್ವಶನ್ ಟ್ಯಾಕ್ಸು ಎಲ್ಲದೂ ಕೂಡ ಕೊಟ್ಟಿರ್ತೇನೆ. ಇದನ್ನು ಚೆನ್ನಾಗಿ ತಾವುಗಳು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಏನೂ ಇಲ್ಲ ಸರ್, 5 ನಿಮಿಷದ ಈ ವಿಡಿಯೋ ಇರುತ್ತೆ ಅಷ್ಟೇ. 5 ನಿಮಿಷದಲ್ಲಿ ಜೀವನ ಪೂರ್ತಿ ಮರೆಯೋದಲ್ಲ, ಆ ರೀತಿಯಾಗಿ ಹೇಳ್ಕೊಟ್ಟಿರ್ತೇನೆ. ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 1 ಈಸ್ ಡಿಡ್ ಮೀನಾ ಓಪನ್ ಅ ಸೇವಿಂಗ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಕ್ವಶನ್ ಮಾರ್ಕ್. ಸೆಕೆಂಡ್ ಕ್ವಶನ್ಗೆ ಆನ್ಸರು, ದಿ ಕಾಲೇಜ್ ಈಸ್ ಲೊಕೇಟೆಡ್ 5 km ಫ್ರಮ್ ಹರ್ ಹೋಮ್ ಅಂತ ಇದೆ. ಅಂಡರ್ಲೈನು 5 km ಎಷ್ಟು ದೂರ ಅಂತ ಬರೀಬೇಕು, ಹೌದಲ್ವಾ. ಎಷ್ಟು ದೂರಕ್ಕೆ ಏನಂತ ಬರೀತೀರಾ, ಹೌ ಫಾರ್ ಈಸ್ ದ ಕಾಲೇಜ್, ಹೌದಲ್ವಾ. ಹೌ ಫಾರ್ ದಿ ಕಾಲೇಜ್ ಈಸ್ ಲೊಕೇಟೆಡ್ ಫ್ರಮ್ ಹರ್ ಹೋಮ್ ಅಂತ, ಅಷ್ಟೇ ಸರ್ ಆನ್ಸರು. ಕ್ವಶನ್ ಟ್ಯಾಗನ್ನು ನೋಡೋಣ. ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ. ಹ್ಯಾಸಂಟ್ ಶಿ HASNT ಬರೆದು ಶಿ ಅಂತ ಬರೆದ್ರೆ ಮುಗೀತು. ಕ್ವಶನ್ ಟ್ಯಾಗು ಬೋರ್ಡ್ ಮೇಲೆ ಕೈಯಿಂದ ಎಲ್ಲ ಬರೆದು ಕಳಿಸಿದ್ದೀನಿ. ಆ ವಿಡಿಯೋಸನ್ನು ನೋಡಿ, ಜೀವನದಲ್ಲೂ ಮರೆಯಲ್ಲ. ಸೋನು ಆ್ಯಂಡ್ ಗೌರಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಕಾಂಪಿಟೀಷನ್, ಭಾಳ ಈಸಿ ಕಣ್ರಿ. ನೆಗೆಟಿವ್ ಇದೆ, ಹಾಗಾಗಿ ಡಿಡ್ ದೇ ಅಂತ ಬರೀಬೇಕು ಅಷ್ಟೇ, ಮತ್ತೇನೂ ಇಲ್ಲ. ಬನ್ನಿ ಸರ್, ಇಲ್ಲಿಗೆ ಸಂಪೂರ್ಣವಾಗಿ ಗ್ರಾಮರೇ ಮುಗೀತು. ನೋಡಿ ಕಲರ್ಫುಲ್ಲಾಗಿ ಕೊಟ್ಬಿಟ್ಟಿದ್ದಾರೆ ಮಕ್ಕಳು, ಇದನ್ನು ನೋಡಬೇಕು. ಯಾಕಂದರೆ ದಿನ ನ್ಯೂಸ್ ಪೇಪರ್ ನೋಡ್ತೀರಾ ಮಕ್ಕಳ ಅಂದ್ಬಿಟ್ಟು ಟೀಚರು ಭಾಳ ತಲೆ ಉಪಯೋಗಿಸಿದ್ದಾರೆ. ಬನ್ನಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ನೀವು.
ವೆನ್ ಡೂ ದಿ ಸಮ್ಮರ್ ಸೇಲ್ಸ್ ಬಿಗಿನ್? ಸಮ್ಮರ್ ಸೇಲ್ಸು ಬಿಗಿನ್ ಆಗೋದು ಯಾವಾಗ ತಮ್ಮ? ಯಾವಾಗ ಹೇಳಿ? 4th ಮೇ. ಇಲ್ಲೇ ಇದೆ ಅಲ್ವಾ, ಅವರೇ ಕೊಟ್ಟಿದ್ದಾರೆ ಹೌದಲ್ವಾ, 4ನೇ ತಾರೀಕು ಅಂತ ಇದೆ. ನೆಕ್ಸ್ಟು ಮತ್ತೇನಪ್ಪ ಅದು, ವೇರ್ ಈಸ್ ಎ ಡಿಸ್ಕೌಂಟ್ ಆನ್ ಪ್ರೈಸ್ ಅಪ್ ಟು? ಹೌದಲ್ವಾ, ದೆರ್ ಈಸ್ ಎ ಡಿಸ್ಕೌಂಟ್ ಎಷ್ಟು? 70% ಅಂತ ಬರೀಬೇಕು. 70% ಇಸ್ ದ ಆನ್ಸರ್. ನೆಕ್ಸ್ಟು ನೇಮ್ ದಿ ಕಂಪನಿ ಆ್ಯಂಡ್ ಪಬ್ಲಿಷ್ಡ್. ಯಾರು? ಅಮೆಝಾನ್ ಅವರು ಅಂತ ಅಷ್ಟೇ ಸರ್, ಮತ್ತೆ ಏನೂ ಇಲ್ಲ. ಆಯಿತಾ, ಅರ್ಥ ಆಗತ್ತಾ? ಧನ್ಯವಾದಗಳು. ಇದು ಭಾಳ ಈಸಿ ಕ್ವಶನ್ ನಂಬರು. ಇದು ಎಲ್ಲೂ ಕೊಟ್ಟಿಲ್ಲ, ಈ ರೀತಿಯಾಗಿ ಕೊಟ್ಟಿದ್ದರು. ಇದನ್ನು ಮೇಲೆ ಕೆಳಗಡೆ ಮಾಡಿ ಬರೆಯುವಂಥದ್ದು. ಇದನ್ನು ಬರಲ್ಲ ಎಕ್ಸಾಮಿಗೆ ಆಯಿತಾ, 100% ನನ್ನ ಪ್ರಕಾರ. ಯಾಕಂದರೆ ಡಿಕ್ಷ್ನರಿ ವರ್ಕು, ಇದು ಕೂಡ ಡಿಕ್ಷ್ನರಿನೇ. ಕ್ಯಾಟು, ಕ್ಯಾಂಡಲು, ಕ್ಯಾಕ್ಟಸ್ಸು, ಕ್ಯಾಸ್ಟಲ್, ಕ್ಯಾಮ್ರಾ, ಕಾರ್ಟ್ ಅಂತ ಇದೆ. ಇದು ಫಸ್ಟಿಗೆ ನಿಮಗೆ ಕ್ಯಾಕ್ಟಸ್ ಅಂತ ಬರಬೇಕು, ಯಾಕಂದರೆ CSC ಫಸ್ಟ್ ವರ್ಡ್ ಸ್ಟಾರ್ಟ್ ಆಗೋದು, ಆಮೇಲೆ CAM ಬರುತ್ತೆ ಕ್ಯಾಮ್ರಾ. ಈ ರೀತಿಯಾಗಿ ರೀಅರೇಂಜ್ ಮಾಡೋದು. ಅದು ನಿಮ್ಮ ಎಕ್ಸಾಮಿಗೆ ಬರಲ್ಲ, ಟೆನ್ಷನ್ ತಗೋಬೇಡಿ, ಮುಗೀತು. ಸ್ವಲ್ಪ ಸ್ಟ್ಯಾಂಡರ್ಡ್ ಲೆಟ್ರನ್ನ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್ ಆಯಿತಾ. ಒಂದು ಆ್ಯನ್ಯುವಲ್ ಡೇಗೆ ನೀವು ಒಂದು ಫಾರ್ಮಲ್ ಲೆಟ್ರನ್ನು ಕರೆದು ಬರೆಯುವಂಥದ್ದು. ಅದು ಕೂಡ ಬರಲ್ಲ, ಟೆನ್ಷನ್ ತಗೋಬೇಡಿ. ನಾನು ಅಪ್ಲೋಡ್ ಮಾಡಿರುವಂಥ 4 ಲೆಟ್ರನ್ನ ನೋಡ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಸ್ವಲ್ಪ ಡಿಫಿಕಲ್ಟ್ ಇದೆ ಪೇಪರ್ ಇದು ಆಯಿತಾ. ಆದರೂ ಕೂಡ ನಾನು ಆನ್ಸರನ್ನು ಕೊಟ್ಟುಬಿಡ್ತೇನೆ, ಟೆನ್ಷನ್ ತಗೋಬಾರ್ದು ನೀವು. ಹಾಗಾಗಿ ನೋಡಿ ಸರ್, ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ. ನಾನು ಆ ಡ್ಯಾಶ್ ಆ್ಯಂಡ್ ಡ್ಯಾಶ್ ಜಾಗದಲ್ಲಿ ಡೆಲ್ಲಿ ಆ್ಯಂಡ್ ಆಗ್ರಾ ಅಂತ ಬರೆದು ಬಿಡ್ತೀನಿ. ಯಾಕಂದರೆ ನಾನು ಟೂರಿಸ್ಟ್ ಏಜೆಂಟಿಗೆ ಮೀಟ್ ಮಾಡಿದ್ದೀನಿ, ಎಲ್ಲಿಗೆ ಹೋಗಬೇಕಲ್ಲ ತಮ್ಮ ಅಂದರು. ನಾನು ಸರ್ ಡೆಲ್ಲಿ ಟು ಆಗ್ರಾ ಅಂದೆ, ಮುಗೀತು. ನೆಕ್ಸ್ಟು ಡೇಟ್ ಕೇಳಿದರು, ಹಾಗಾಗಿ ನಾನು ಅವರಿಗೆ 25th ಫೆಬ್ ಟು 5th ಮಾರ್ಚ್ ಅಂತ ಹೇಳಿದೆ, ಒಂದು 10 ದಿನ. ನೆಕ್ಸ್ಟು ಮತ್ತೇನು ಕೇಳಿದರು, ಸರ್ ನೀವು ಎದ್ರ ಮುಖಾಂತರ ಹೋಗಬೇಕು ಅಂದರು. ಸರ್ ನಾನು ಏರೋಪ್ಲೇನ್, ಐ ಪ್ರಿಫರ್ ಏರೋಪ್ಲೇನ್ ಆಯಿತಾ, ಟ್ರಾವೆಲ್ ಇನ್ ಏರೋಪ್ಲೇನ್. ಡೆಸ್ಟಿನೇಷನ್ ವಿತ್ ಡ್ಯಾಶ್ ಅಂತ ಇದೆ, ನೇಚರ್ ವ್ಯೂ ಅಂತ ಇರಬೇಕು ಅಂತ ಬರೆದಿದ್ದೀನಿ. ಲಾಸ್ಟು ಸರ್ ನಿಮ್ಗೆ ಏನೇನು ಬೇಕು ಪ್ಯಾಕೇಜಲ್ಲಿ ಅಂದರೆ ಗೇಮ್ಸ್ ಆ್ಯಂಡ್ ಅಡ್ವೆಂಚರ್ ಅಂತ ಬರೀತೀನಿ, ಮುಗೀತು. ಇದು ಭಾಳ ಈಸಿಯಾಗಿ ಇರುವಂಥದ್ದು, ನೀವೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಹೌದಲ್ವಾ. ಯಾಕಂದರೆ ನನ್ನ ಉದ್ದೇಶ ಪ್ರೀತಿಯ ಮಕ್ಕಳೇ, ನಿಮ್ಮ ಸಮಯನ ಉಳಿಸ್ಬೇಕು ಅಂತ. ಆದಷ್ಟು ಫಾಸ್ಟಾಗಿ ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್. ಜೀವನದಲ್ಲಿ ಎಲ್ಲದೂ ಕೂಡ ಸ್ವಲ್ಪ ನಿಲ್ಲಿಸ್ಕೊಂಡು ಮಾತಾಡ್ಬೋದು ಯಾರಿಗಾದರೂ, ಆದರೆ ಸಮಯ ಇದೆ ಅಲ್ವಾ, ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾರ ಕೈಯಿಂದನೂ. ಸಮಯ ಓಡ್ತಾ ಇರುತ್ತೆ ಯಾವತ್ತೂ ಕೂಡ, ನೆವರ್ ಸ್ಟಾಪ್ಸ್. ಪ್ಲೀಸ್ ಯುಟಿಲೈಸ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಇದು ಕೇವಲ ಸಮಯವಲ್ಲ, ವ್ಯಾಲ್ಯೂಯಬಲ್ ಟೈಮ್. ಪ್ಲೀಸ್ ಯುಟಿಲೈಸ್ ಇಟ್, ಡೂ ಇಟ್. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ತಗೊಳ್ಳು, ಕಮೆಂಟ್ಸ್ ಮುಖಾಂತರ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಲೈಕು, ನಿಮ್ಮ ಕಮೆಂಟ್ಗಾಗಿ ನಾವು ಕಾಯ್ತಾ ಇರ್ತೀವಿ, ದಯವಿಟ್ಟು ಆಯಿತಾ.